ವೀಕ್ಷಕರೇ ನಮಸ್ಕಾರ. ನೇರ ನುಡಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಇಸ್ಮಾಯಿಲ್ ಶೇಖ್. ವೀಕ್ಷಕರೇ, ಕಳೆದ 5 ದಿನಗಳ ಹಿಂದೆ ಮೋರಟಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗ್ರಾಮ ಪಂಚಾಯತಿ ಮೋರಟಗಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಒಂದು ಹಳ್ಳಿ, ಅದು ಹಂಚಿನಾಳ ಹಳ್ಳಿಯಲ್ಲಿ ಹಂಚಿನಾಳ ಒಂದು ಗ್ರಾಮದಲ್ಲಿ ಸುಮಾರು 5 ದಿನಗಳ ಹಿಂದೆ ಇದೊಂದು ಸುದ್ದಿ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಪರವಾಗಿಲ್ಲ, ನಾನು ಅದನ್ನು ಎಕ್ಸ್ಪ್ಲೇನ್ ತಮಗೆ ಮಾಡ್ತೀನಿ. ಯಾಕಂದರೆ ನಮಗೆ ವಾಸ್ತವಿಕತೆ ಎಂಬುದು ಮುಖ್ಯ. ಹೀಗಾಗಿ ಪ್ರತಿಯೊಂದು ಗ್ರಾಮಗಳ ವರದಿ ತಮ್ಮ ಮುಂದೆ ಇಡುವ ಪ್ರಯತ್ನ. ಒಂದು ಹಂಚಿನಾಳ ಗ್ರಾಮದಲ್ಲಿ 5 ದಿನಗಳ ಹಿಂದೆ ವಾಟರ್ ಟ್ಯಾಂಕ್ ಕಲುಷಿತ ನೀರಿನಿಂದ ಆ ಒಂದು ಹಂಚಿನಾಳ ಗ್ರಾಮದಲ್ಲಿ ಸುಮಾರು ಆ ಕಲುಷಿತ ನೀರು ಸೇವನೆ ಮಾಡಿ ಕಲುಷಿತ ನೀರು ಕುಡಿದು ಗ್ರಾಮದ 20ರಿಂದ 30 ಜನರು ಅಸ್ವಸ್ಥಗೊಂಡಂಥ ಘಟನೆ ನಡೆದಿದೆ. ಇದೊಂದು 5-6 ದಿನಗಳ ಹಿಂದೆ ಆಗಿರತಕ್ಕಂಥ ಒಂದು ಘಟನೆ ನಮಗೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಹೀಗಾಗಿ ತಮ್ಮ ಮುಂದೆ ಈ ಎಲ್ಲರ ಪ್ರತಿಯೊಂದು ಆ ಒಂದು 30-20 ಜನರ ಒಂದು ಏನು ರೋಗಿಗಳಿದ್ದಾರೆ, ಅವರಿಗೇನು ಆ ಗ್ರಾಮಸ್ಥರಿದ್ದಾರೆ, ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ವಿದ್ಯಾರ್ಥಿಗಳಿಗೂ ಕೂಡ ಸಂಜೆ ತಮ್ಮ ಊಟದ ನಂತರ ವಾಂತಿ ಮತ್ತು ಭೇದಿ ಶುರುವಾದ ನಂತರ ಅವ್ರಿಗೆ ಗೊತ್ತಾಗಿದ್ದು ಇದು ನಮಗೇನೋ ಒಂಥರ ಆಗ್ತಾ ಇದೆ ಅಂದಾಗ ಅಲ್ಲಿ ಪಕ್ಕದಿರ್ತಕ್ಕಂಥ ಒಂದು ಮೋರಟಗಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಇದೊಂದು ನೀರಿನ ಕಲುಷಿತ ನೀರು ಕುಡದೇ ಆಗಿದ್ದಿರಬಹುದು ಅಂತಕ್ಕಂಥ ಒಂದು ಶಂಕೆಯ ಮೇರೆಗೆ ಗ್ರಾಮದಲ್ಲಿ ಒಬ್ರಿಗೊಬ್ರಿಗೇನೋ ವಾಂತಿ ಭೇದಿ ಆಗಿಬಿಟ್ರೆ ಏನು ಅನಿಸಲ್ಲ, ಅದು ಗೊತ್ತಾಗಲ್ಲ. ಸುಮಾರು 20ರಿಂದ 30 ಜನಕ್ಕೂ ಕೂಡ ಇದೇ ರೀತಿಯ ಒಂದು ಸಿಂಪ್ಟಮ್ಸ್ಗಳು ಕಂಡಾಗ, ಲಕ್ಷಣಗಳು ಕಂಡಾಗ ಅದು ಏನೋ ಒಂದು ಅವರು ದಿನನಿತ್ಯದ ದೈನಂದಿನ ಒಂದು ಆಹಾರ ಪದ್ಧತಿ ಒಳಗೆ ತೊಂದರೆ ಆದಾಗ ಈ ರೀತಿ ಕೆಲಸಗಳಾಗ್ತವೆ. ಹೀಗಾಗಿ ಆ ಗ್ರಾಮದಲ್ಲಿ ಸುಮಾರು 20ರಿಂದ 30 ಜನಕ್ಕೆ ವಾಂತಿ ಭೇದಿ ಶುರುವಾದಾಗ ಪಕ್ಕದ ಮೋರಟಗಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿಯೂ ಕೂಡ ಚಿಕಿತ್ಸೆ ಅವರಿಗೆ ಕರೆಕ್ಟಾಗಿ ಆಗಲಾರ ಮಟ್ಟಿಗೆ ಅವರು ಸಿಂದಗಿ ತಾಲೂಕು ಖಾಸಗಿ ಆಸ್ಪತ್ರೆಗಳಿಗೆ ಬಂದು ಒಂದು 20 ಜನ ಸಿಂದಗಿಯ ಪ್ರತಿಯೊಂದು ಅಂದರೆ ಒಂದು 3-4 ಆಸ್ಪತ್ರೆಗಳಲ್ಲಿ ಅವರು ಒಂದು ಸಿಂದಗಿ ಜಾಲಗಿರಿ ಹಾಸ್ಪಿಟ್ಲಲ್ಲಾಗಿರ್ಬೋದು, ಅದೇ ರೀತಿ ಮನಗುಳಿ ಆಸ್ಪತ್ರೆಯಲ್ಲಾಗಿರ್ಬೋದು, ಮೊಗಲೈ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಾಗಿರ್ಬೋದು, ಹೀಗೆ ಒಂದು 20 ಜನ ಸಿಂದಗಿಯಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ. ಈಗೂ ಕೂಡ ಚಿಕಿತ್ಸೆ ಪಡೀತಿದ್ದಾರೆ. ಅದರ ಡೀಟೇಲ್ಸ್ ತಮ್ಮೊಡನೆ ನಾನು ಸ್ಕ್ರೀನಲ್ಲಿ ಕೊಡ್ತಾ ಹೋಗ್ತೀನಿ. ನನ್ನ ಪಕ್ಕದ ಸ್ಕ್ರೀನಲ್ಲಿ ಆ ಒಂದು ಜಾಲಗಿರಿ ಆಸ್ಪತ್ರೆ ಇರ್ತಕ್ಕಂಥ ರೋಗಿಗಳು, ಅಲ್ಲಿರ್ತಕ್ಕಂಥ ವೃದ್ಧರು, ಆ ಊರಿನ ಕಲುಷಿತ ನೀರು ಸೇವನೆ ಮಾಡಿ ಆಗಿರ್ತಕ್ಕಂಥ ಘಟನೆಯ ಕುರಿತು ನಾನು ಪಕ್ಕದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ನನ್ನ ಮಾತು ಮುಗಿದ ನಂತರ ತಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಅದನ್ನು ಕೂಡ ತಮ್ಮ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ. ಅವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ತಮಗೊಡನೆ ಗೊತ್ತಾಗುತ್ತೆ. ಆದರೂ ಅಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಪಂಪ್ ಆಪ್ರೇಟರ್ ಆಗಿರ್ಬೋದು, ಯಾಕೆ ಇಷ್ಟೆಲ್ಲ ಬೇಜವಾಬ್ದಾರಿತೆಯನ್ನು ಕೇಳಿಸ್ಕೊಳ್ಳಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇದು ಜನರ ಜೊತೆಗೆ, ಜೀವನ ಜೊತೆಗೆ ಆಟ ಆಡತಕ್ಕಂಥ ಕೆಲಸಗಳು. ಯಾಕಂದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಸಲುವಾಗಿ ಸಾಕಷ್ಟು ಅನುದಾನ ಬರುತ್ತೆ. ಈ ದಿನನಿತ್ಯದ ಬ್ಲೀಚಿಂಗ್ ಪೌಡ್ರ್ ಆಗಿರ್ಬೋದು, ಈ ನೀರು ಶುದ್ಧೀಕರಣಕ್ಕೆ ಒಳ್ಳೊಳ್ಳೆ ಪೌಡ್ರ್ಗಳು ಬಂದಿದ್ದಾವೆ. ಅದೆಲ್ಲ ಹಾಕಿದ್ರೆ ಈ ರೀತಿಯ ಸಮಸ್ಯೆಗಳು ಬರ್ತಿರಲಿಲ್ಲ. ಯಾಕಂದರೆ ಈಗ ಇದು ಆಷಾಢ ಮಾಸ ಇರುವುದರಿಂದ ಈಗ ಒಂದು ಸ್ವಲ್ಪ ಅದು ತೊಂದರೆಗಳು ಹೆಚ್ಚಿಗೆ ಆಗಿರ್ತವೆ. ಹೀಗಾಗಿ ಜವಾಬ್ದಾರಿ ಕೆಲಸ ಯಾರ್ದಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಯವ್ರದ್ದು. ಯಾಕೆ ಗ್ರಾಮ ಪಂಚಾಯತಿಯವ್ರು ತಾವು ಯಾಕೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ? ಯಾಕೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಮಗೇನು ಅದು ಗೈಡ್ಲೈನ್ ಕೊಟ್ಟಿಲ್ವಾ? ಅಥವಾ ಗ್ರಾಮದಲ್ಲಿ ಯಾವ ರೀತಿ ಈ ರೀತಿಯ ಸಮಸ್ಯೆಗಳಾಗಬಾರ್ದಂತೇನೋ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ವಾ? ದಯವಿಟ್ಟು ಇದು ಈ ಎಲ್ಲ ವಿಷಯಗಳ ಬಗ್ಗೆ ಕುರಿತು ನಾನು ಶಾಸಕರ ಜೊತೆ ಒಂದು ಶಾಸಕರ ರಿಯಾಕ್ಷನ್ ಕೂಡ ನಮ್ಮ ಸುದ್ದಿವಾಹಿನಿಗೆ ತೊಗೊಂಡಿದ್ದೀನಿ. ಆ ಶಾಸಕರ ಈ ಒಂದು ಘಟನೆಯ ಕುರಿತಾಗಿ ಶಾಸಕರ ಒಂದು ರಿಯಾಕ್ಷನ್ ಕೂಡ ನನ್ನ ಒಂದು ಸುದ್ದಿವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ದಯವಿಟ್ಟು ನನ್ನ ಪಕ್ಕದಲ್ಲಿರ್ತಕ್ಕಂಥ ಸ್ಕ್ರೀನ್ನಲ್ಲಿ ಶಾಸಕರ ಒಂದು ಮಾತುಗಳು ಕೂಡ, ಈ ಒಂದು ಘಟನೆಯ ಕುರಿತಾಗಿ ಮಾತುಗಳು ಕೂಡ ತಮಗೆ
ನನ್ನ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಕಾರಣ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತಿಯ ಪಂಪ್ ಆಪ್ರೇಟರ್, ಅಲ್ಲಿ ಗ್ರಾಮದಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಪಂಪ್ ಆಪ್ರೇಟರ್ಗೆ ನೀವು ಕರೆಕ್ಟಾಗಿ ಕ್ಲೀನಾಗಿ ಅದೆಲ್ಲ ನೋಡ್ಕೊಂಡಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಸುಮಾರು 30 ಜನ ಕಲುಷಿತ ನೀರು ಸೇವನೆ ಮಾಡಿ ಬಡ ಕುಟುಂಬದ ಬಡ ಜನರು ಆಸ್ಪತ್ರೆಯಲ್ಲಿ ಸುಮಾರು 7-8 ದಿನಗಳಿಂದ ಬಿದ್ದರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಹೇಳ್ರಿ. ದಿನ ಒಂದು ಟೈಮು ದುಡಿಲಿಲ್ಲ ಅಂದರೆ ಹೊಟ್ಟೆ ತುಂಬಲ್ಲ. ಒಬ್ಬರು ವೃದ್ಧೆ ಹೇಳ್ತಾಳೆ ಆಸ್ಪತ್ರೆಯಲ್ಲಿ, ಜಾಲಗಿರಿ ಆಸ್ಪತ್ರೆಯಲ್ಲಿ, ಸರ್ ನಾನು ಸಾಯಂಕಾಲ ಬೆಳಗಿನಿಂದ ಕೆಲಸಕ್ಕೆ ಹೋಗಿದ್ದೆ, ಸಾಯಂಕಾಲ ಬಂದಾಗ ನಾನು ಏನಾಗ್ತು ಗೊತ್ತಿಲ್ಲ, ವಾಂತಿ ಭೇದಿ ಶುರು ಆಗಿದೆ, ಇಲ್ಲಿವರೆಗೂ ಇನ್ನೂ ನನಗೆ ಸ್ವಲ್ಪ ಈಗ ಚೇತರಿಕೆ ಆಗಿದೆ ಅಂತ ಹೇಳ್ತಾಳೆ. ಐ ಅಪ್ರಿಷಿಯೇಟ್ ಸಿಂದಗಿ ಶಾಸಕರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಇಂಥವೆಲ್ಲ ಈ ಘಟನೆಗಳು ಎಲ್ಲಿ ಆಗಬಾರ್ದು. ನನ್ನ ತಾಲೂಕಿನಲ್ಲಿ ತಮ್ಮ ಮತಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಆಗಬಾರ್ದು. ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಆದಷ್ಟು ಬೇಗ ತಾಲೂಕ್ ಪಂಚಾಯತಿಯ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ನಮ್ಮ ಸುದ್ದಿವಾಹಿನಿ ಜೊತೆ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ನಿನ್ನೆ ತಾನೇ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ರೋಗಿಗಳ ಯೋಗಕ್ಷೇಮ ವಿಚಾರಣೆ ಮಾಡಿದ್ದಾರೆ. ಆ ಯೋಗಕ್ಷೇಮ ವಿಚಾರಣೆ ಮಾಡಿದ ನಂತರದಲ್ಲಿ ಕೂಡ ನಾವು ಹೋಗಿ ಆ ರೋಗಿಗಳ ಒಂದು ಸ್ಥಿತಿಗತಿಗಳ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದೇವೆ. ಅದು ವರದಿಯೂ ಕೂಡ ತಮ್ಮೆದುರೇ ಬರುತ್ತೆ. ನಾನು ಹೇಳುವುದಷ್ಟೇ, ಗ್ರಾಮೀಣ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರಿಗೆ ನೈರ್ಮಲ್ಯೀಕರಣಕ್ಕೆ ಯಾವುದೇ ರೀತಿಯ ಬಂದಂಥ ಅನುದಾನದಲ್ಲಿ ಲೋಪದೋಷಗಳು ಮಾಡಬಾರ್ದು. ಅದರಿಂದ ಬಡ ಜನರ ಜೀವದ ಜೊತೆಗೆ ಆಟ ಆಡುವ ಕೆಲಸ ಆಗಬಾರ್ದು ಅನ್ನೋ ವಿಚಾರಗಳು ನಮ್ಮ ಅಷ್ಟೇ. ಯಾಕಂದರೆ ನೀವು ಓವರಾಲ್ ಟ್ಯಾಂಕ್ ಕ್ಲೀನಾಗಿಟ್ಟಿದ್ರೆ, ಓವರಾಲ್ ಟ್ಯಾಂಕ್ ಕ್ಲೀನ್ ಸ್ವಚ್ಛತೆ ಕಾಪಾಡಿದರೆ ಈ ಘಟನೆಗಳು ಆಗ್ತಾ ಇರಲಿಲ್ಲ ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ತಾವೇನು ಹೇಳ್ತೀರಾ? ದಯವಿಟ್ಟು ತಾಲೂಕ್ ಪಂಚಾಯತಿ ಇಒ ಅವರೇ, ತಾವು ಕೂಡ ಈ ಒಂದು ಘಟನೆ ಕುರಿತಾಗಿ ದಯವಿಟ್ಟು ಕ್ಲಾರಿಫಿಕೇಷನ್ ಕೊಡಬೇಕು. ಯಾಕಂದರೆ ಸುಮಾರು 30 ಜನ ಅಸ್ವಸ್ಥಗೊಂಡು ಒಂದು ವಾರದಿಂದ ಹಾಸ್ಪಿಟಲಲ್ಲಿದ್ದಾರೆ ರೀ. ಒಂದು 10 ಜನ ಇಲ್ಲೇನೋ ಚಿಕಿತ್ಸೆ ಸರಿಯಾಗಿ ಸಿಗದೇ ಇರೋ ಕಾರಣ ಬಿಜಾಪುರ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತಕ್ಕಂಥದ್ದು ಜನರು ಹೇಳ್ತಾ ಇದ್ದಾರೆ. ಹೀಗಾಗಿ ತಾಲೂಕ್ ಪಂಚಾಯತಿಯು, ಆರೋಗ್ಯ ಇಲಾಖೆ ಇವೆಲ್ಲ ನಿಮ್ಮ ಜವಾಬ್ದಾರಿ ರೀ. ಯಾವ ರೀತಿ ನೀವು ವರ್ಕ್ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಆರೋಗ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದೀರಾ? ಗ್ರಾಮದಲ್ಲಿ ಒಂದು ಕ್ಲಿನಿಕ್ ಕರೆಕ್ಟಾಗಿ ನೋಡ್ಕೊಂಡು ಹೋಗೋದಾಗಲ್ಲ ನಿಮಗೆ. ಒಂದು ಕ್ಲಿನಿಕ್ ಗ್ರಾಮದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಟ್ಟರೆ ಅಲ್ಲಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿರ್ತಕ್ಕಂಥ ಯಾವುದೋ ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಯಾವಾಗಲೂ ಹೋಗಿ ವಿಸಿಟ್ ಮಾಡಲ್ಲ ನೀವು. ಯಾಕೆ? ಏನು ಸಮಸ್ಯೆ ಹೇಳಿ? ನೀವು ಕರೆಕ್ಟಾಗಿ ವರ್ಕ್ ಮಾಡ್ತಿದ್ರೆ ಜನರ ಪ್ರತಿಯೊಂದು ಕೆಲಸಗಳಲ್ಲಿ ತಾವೆಲ್ಲಾದರೂ ಭಾಗಿಯಾಗಿದ್ದರೆ ತಮ್ಗೆ ಗೊತ್ತಾಗ್ತಿತ್ತಿದೆಯಲ್ಲ. ದಯವಿಟ್ಟು ಆರೋಗ್ಯ ಇಲಾಖೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಯುವ ಸಾಹೇಬರು ದಯವಿಟ್ಟು ಈ ಒಂದು ಹಂಚಿನಾಳ ಗ್ರಾಮಕ್ಕೆ ಆದಷ್ಟು ಬೇಗನೆ ಭೇಟಿ ನೀಡಿ ಆ ಗ್ರಾಮದ ವಾಸ್ತವೀಕರಣದ ಬಗ್ಗೆ, ಆ ಗ್ರಾಮದಲ್ಲಿರ್ತಕ್ಕಂಥ ನೈರ್ಮಲ್ಯೀಕರಣದ ಬಗ್ಗೆ, ಆ ಗ್ರಾಮದಲ್ಲಿ ಓವರ್ಆಲ್ ಟ್ಯಾಂಕಿನ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ದಯವಿಟ್ಟು ತಾವು ನೋಡಬೇಕು. ನೋಡಿ, ಹಾಗೂ ನೋಡೋದ್ರ ಜೊತೆಗೆ ನಮಗೂ ಕೂಡ ಅದರದ್ದೊಂದು ಇನ್ಫಾರ್ಮೇಷನ್ ಕೊಡಿ. ನಾವು ಕೂಡ ತಮ್ಮ ಜೊತೆಗೆ ಬರ್ತೀವಿ. ಯಾಕಂದರೆ ಇದು ಸಿಂದಗಿ ತಾಲೂಕಲ್ಲಿ ಒಂದು ಘಟನೆ ಅಲ್ಲ, ಹಂಚಿನಾಳ ಗ್ರಾಮದ ಒಂದೇ ಅಲ್ಲ. ಈ ರೀತಿ ಮತ್ತೊಂದು ಕಡೆ ಆಗಬಾರ್ದು ಅನ್ನೋದು ವಿಚಾರಗಳಿಂದ ನಾವು ಈ ವರದಿ ಪ್ರಸಾರ ಮಾಡ್ತಾ ಇದ್ದೇವೆ. ಇನ್ನು ಇದೇ ರೀತಿಯ ವಾಸ್ತವೀಕರಣದ ವರದಿಯ ಬಗ್ಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ನಾನು ನಿಮ್ಮ ನೇರ ನುಡಿ ಇಸ್ಮಾಯಿಲ್ ಶೇಖ್. ಹಂಚಿನಾಳ ಗ್ರಾಮದಲ್ಲಿ ಒಂದು ಓವರ್ಹೆಡ್ ಟ್ಯಾಂಕಿನ ಮೂಲಕ ಪ್ರತಿನಿತ್ಯ ಕುಡಿ ನೀರಿನ ಸರಬರಾಜು ಆಗ್ತಿತ್ತು. ಆ ಓವರ್ಹೆಡ್ ಟ್ಯಾಂಕಿನಲ್ಲಿರುವಂಥ ಕಲುಷಿತ ನೀರು ಕುಡಿದು ಒಂದು 15ರಿಂದ 20 ಜನರಿಗೆ ವಾಂತಿ ಮತ್ತು ಭೇದಿ ಪ್ರಾರಂಭ ಆಗಿತ್ತು. ಆ ಗ್ರಾಮದ ಎಲ್ಲ ಹಿರಿಯರು, ಯುವ ಮಿತ್ರರು ಬೇಗನೆ ಅದಕ್ಕೆ ಸ್ಪಂದನೆ ಮಾಡಿ ಇವತ್ತು ಎಲ್ಲ ರೋಗಿಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಮೋಟಿಗೆಯಲ್ಲಿ ಕೊಡಿಸಿ, ತದನಂತರ ಸಿಂದಗಿಯಲ್ಲಿ ಇವತ್ತು ಆಸ್ಪತ್ರೆಯನ್ನು ಸೇರಿಸಿ ಇವತ್ತು ಅವರೆಲ್ಲರ ಒಂದು ಸೇವೆಯನ್ನು ನಮ್ಮ ಕಾರ್ಯಕರ್ತರು, ಮುಖಂಡರು, ಊರಿನ ಪ್ರಮುಖರು ಎಲ್ಲರೂ ಮಾಡಿದ್ದಾರೆ. ನಾನು ಸಹಿತ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ನಿನ್ನೆ ಜಾಲಗಿರಿ ಡಾಕ್ಟರ್ ದವಾಖಾನೆಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಎಲ್ಲ ರೋಗಿಗಳಿಗೆ ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿ, ಅದ್ರ ಜೊತೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಊರಿಗೆ ಭೇಟಿ ಕೊಟ್ಟು ಒಂದು ಕ್ಲಿನಿಕ್ ಸಹಿತ ಇವತ್ತು ನಾವು ಅಲ್ಲಿ ಪ್ರಾರಂಭ ಮಾಡಿದ್ದೀವಿ ನಿನ್ನೆ.
ಅಲ್ಲಿ ಕ್ಲಿನಿಕ್ಕಿನ ಮೂಲಕ ಇವತ್ತು ಅಲ್ಲಿರುವಂಥ ರೋಗಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಕೊಡುವಂಥ ವ್ಯವಸ್ಥಿತವಾದ ಕೆಲಸ ಮಾಡಿದ್ದೀವಿ. ನಾನು ಸಹಿತ ಹಂಚನಾಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ಕುಡಿ ನೀರಿನ ವ್ಯವಸ್ಥೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು ಜನರಿಗೆ ಶುದ್ಧ ಕುಡಿ ನೀರು ಕೊಡುವಂಥ ವ್ಯವಸ್ಥಿತವಾದ ಕೆಲಸ ನಾವು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ಆರೋಗ್ಯ ಕೆಡುವಂಥ ಕಾರ್ಯಗಳು ಮಾಡಬೇಡ ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳ ಸಭೆಯನ್ನು ತೆಗೆದುಕೊಂಡು ಅವರ ಹಂಚನಾಳ ಗ್ರಾಮಸ್ಥರ ಒಂದು ಕಷ್ಟ ಸುಖದಲ್ಲಿ ನಾವು ಭಾಗವಹಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ.